ಇವತ್ತೇನು ಕರ್ನಾಟಕದಲ್ಲಿ ಈ ಧರ್ಮಸ್ಥಳದಲ್ಲಿನ ದೌರ್ಜನ್ಯದ ವಿರುದ್ಧ ಹೋರಾಟ ನಡೀತಾ ಇದೆ. ಈ ಹೋರಾಟದಲ್ಲಿ ತಮ್ಮೆಲ್ಲರ ಭಾವನೆಯ ರೀತಿಯಲ್ಲೇ ನನ್ನ ಭಾವನೆಯನ್ನು ಕೂಡ ಹಂಚಿಕೊಂಡು ತಮ್ಮ ಹೋರಾಟ ಜೊತೆ ಸೇರ್ಲಿಕ್ಕೆ ನಾನು ಬಂದಿದ್ದೇನೆ. ಈ ಧರ್ಮಸ್ಥಳದಲ್ಲಿ ವೇದವಲ್ಲಿ, ಪದ್ಮಲತಾ, ಸೌಜನ್ಯ ಇವರ ಕೊಲೆಗಳು ಮತ್ತು ಅತ್ಯಾಚಾರಗಳು ಯಾವ ರೀತಿ ನಡೆದಿದ್ದಾವೆ, ಈ ಬರ್ಬರತೆಯ ವಿರುದ್ಧ ನ್ಯಾಯ ಸಿಗಬೇಕು ಅಂತೇಳಿ ಏನು ನೀವು ಹೋರಾಟ ಮಾಡ್ತಿದ್ದೀರಾ, ನೂರಾರು ಕುಟುಂಬಗಳು ಅಲ್ಲಿ ನಲಗಿದ್ದಾವೆ, ಅವರೆಲ್ಲರಿಗೂ ಕೂಡ ನ್ಯಾಯ ದೊರಕಬೇಕು ಅಂತೇಳಿ ನ್ಯಾಯಕ್ಕಾಗಿ ಸಮಾವೇಶ ನಡೆಸ್ತಾ ಇದ್ದೀರಾ. ಆ ಸಮಾವೇಶದಲ್ಲಿ ನಾನು ಕೆಲವು ವಿಚಾರಗಳನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ನ್ಯಾಯ ಬೇಕು ಅಂತ ಕೇಳೋದಲ್ಲ, ನ್ಯಾಯ ಈಗಲೇ ಬೇಕು ಅಂತ ಕೇಳಿ ನಾವು ಆಗ್ರಹ ಮಾಡಬೇಕಾಗ್ತದೆ. ನಾವು ಹಿಂದೆ ಹಾಸನದಲ್ಲಿ ನಾವು ಒಂದು ಹೋರಾಟವನ್ನು ಮಾಡಿದ್ವಿ. ಅಲ್ಲಿ ಪ್ರಜ್ವಲ್ ರೇವಣ್ಣ ಅನ್ನುವಂತ ಒಬ್ಬ ಅತ್ಯಾಚಾರಿ, ಅವನು ಮಾಡಿದಂತಹ ಎಲ್ಲ ಅತ್ಯಾಚಾರಗಳಿಗೆ ಒಂದು ರೀತಿಯಾದಂತಹ ನ್ಯಾಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ನೂರಾರು ಸಾವಿರಾರು ಜನ ಅವನ ವಿರುದ್ಧ ಹೋರಾಟ ಮಾಡಿದ್ವಿ. ಆಗ ನಾವು ಎತ್ತಿದಂತ ಧ್ವನಿ ಬೇಲ್ ಅಲ್ಲ, ಅವರಿಗೆ ಜೈಲಾಗಬೇಕು ಅಂತ ಹೇಳಿ ನಾವೆಲ್ಲ ಪ್ರಜಾಸತ್ತಾತ್ಮಕ ಶಕ್ತಿಗಳು ಹೋರಾಟ ಮಾಡಿ ನಾವು ಒಂದು ರೀತಿಯಾದಂತ ನ್ಯಾಯವನ್ನ ಪಡೆದಿದ್ದೀವಿ. ಅವರಿಗೆ ಕೇವಲ ಜೈಲಲ್ಲ, ಅವರ ಜೀವಿತಾವಧಿ ಸಂಪೂರ್ಣವಾಗಿ ಜೈಲಲ್ಲಿ ಕೊಲಿಯುವಂತ ರೀತಿಯಲ್ಲಿ ಆಗಿದ್ದಾವೆ. ಅದೇ ರೀತಿಯಾದಂತ ಹಾಸನದ ರೀತಿಯಾದಂತ ಹೋರಾಟ, ಆ ಸ್ಫೂರ್ತಿ ಮತ್ತೊಮ್ಮೆ ನಾವು ಇಲ್ಲಿ ಕಾಣಬೇಕಾಗಿದೆ. ಆ ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ. ಹಾಸನದಲ್ಲಿ ಒಬ್ಬ ವ್ಯಕ್ತಿಯ ವಿಚಾರ ಆದ್ರೆ ಇಲ್ಲಿ ಇಡೀ ವ್ಯವಸ್ಥೆಯ ವಿಚಾರ ಆಗಿದೆ. ಕಳೆದ 5-6 ದಶಕಗಳಿಂದ ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ, ಅಲ್ಲಿ ನಿಜವಾದಂತ ವ್ಯವಸ್ಥೆ ಏನು ಅಂತೇಳಿ ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ದೊಡ್ಡ ರೀತಿಯಲ್ಲಿ ಅಲ್ಲಿ ಮನುವಾದವನ್ನ ಅನುಷ್ಠಾನ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಮನುವಾದದ ವಿರುದ್ಧ ನಾವು ಹೋರಾಟ ಮಾಡ್ತಾ ನಾವು ಸಮಾನತೆಗಾಗಿ, ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಬಹಳ ಮುಖ್ಯವಾಗಿ ಅಲ್ಲಿ ಹಣಬಲ ಮತ್ತು ಧರ್ಮದ ಹೆಸರಿನಲ್ಲಿ ಇವತ್ತೇನು ಆ ಬಲಗಳನ್ನು ಇಟ್ಕೊಂಡು ದಲಿತರ ಭೂಮಿಯನ್ನು ಕಿತ್ಕೊಳ್ತಾ ಇದ್ದಾರೆ. ಮಹಿಳೆಯರ ಮೇಲೆ, ನಮ್ಮ ಸಹೋದರಿಯರ ಮೇಲೆ ಒಂದು ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಇದ್ದಾರೆ. ಆ ವಿಚಾರದಲ್ಲಿ ನಾವು ನ್ಯಾಯಕ್ಕಾಗಿ ಕೇಳ್ತಾ ಇದ್ದೀವಿ. ಅಂದ್ರೆ ಇವತ್ತವರು ಶಿಕ್ಷಣವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಅದೇ ರೀತಿ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಮಹಿಳೆಯರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಯಾರನ್ನ ಧ್ವನಿ ಎತ್ತಿದ್ರೆ ಧ್ವನಿ ಅಡಗಿಸೋದು ಮಾತ್ರವಲ್ಲ, ಅವ್ರನ್ನೇ ಇಲ್ದಿರಾಗಿಸುವಂತ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹಲವಾರು ಶಕ್ತಿಗಳ ಜೊತೆಗೆ ಕಮ್ಯುನಿಸ್ಟರು ಕೂಡ ದೊಡ್ಡ ರೀತಿಯಲ್ಲಿ ಇದರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾ ಇರೋದ್ರ ಬಗ್ಗೆ ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ. ಅಂದ್ರೆ ಪದ್ಮಲತಾ ಅನ್ನುವಂಥವ್ರು ಒಂದು ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ ಅಂದಾಗ ಅವ್ರನ್ನ ಅಪಹರಣ ಮಾಡಿ ಆ ನಂತರ ಕೊಲೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸೌಜನ್ಯ, ಆ ಸಣ್ಣ ಹುಡುಗಿಯನ್ನ ಅವರು ಅಪಹರಣ ಮಾಡಿ ಕೊಲೆ ಮಾಡಿದಾಗ ಕೆಲವು ಮೈಮೇಲಿನ ಕಲೆಗಳನ್ನ ನೋಡಿ ಅವ್ರ ಮನೆಯವರು ಗುರುತಿಸಿದ್ರು. ಅವತ್ತಿಂದ ಅವ್ರ ತಾಯಿ ಕುಸುಮಾವತಿಯವರು ಮಾತಾಡ್ಲಿಕ್ಕಾಗದೇ ಇರುವಷ್ಟು ಒಂದು ಕುಗ್ಗೋಗಿದ್ದಾರೆ. ಆದ್ರೂ ಕೂಡ ಅವರು ಧೃತಿಗೆಡದಿರ ನಮ್ಮ ಜೊತೆ ಹೋರಾಟಕ್ಕೆ ನಿಂತ್ಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ನಾವು ಹೇಳಬೇಕಾಗಿರೋದು ಅಧರ್ಮ ನಡೆಯೋದಿಲ್ಲ, ನಡೆಯೋದಕ್ಕೆ ಬಿಡೋದಿಲ್ಲ ಅಂತೇಳಿ ಕೆಲವೊಮ್ಮೆ ಹೇಳ್ತಾರೆ. 50-60 ವರ್ಷದ ಹಿಂದೆ ಇದು ನಡೆದಿರ್ತಕ್ಕಂಥದ್ದು, ಈಗ್ಯಾಕೆ ಅನ್ನುವಂತ ಮಾತನ್ನ ಹೇಳಿ ತಿಳಿಸುವಂತ ಸಂದರ್ಭದಲ್ಲಿ ನಾವೊಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಧರ್ಮಸ್ಥಳದಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು ಏನಿದೆ ಇದನ್ನು ಸಂಪೂರ್ಣ ಭಾರತಕ್ಕೆ ವಿಸ್ತರಿಸಬೇಕು ಅಂತೇಳಿ ಮನುವಾದಿಗಳು ಪ್ರಯತ್ನ ಮಾಡ್ತಿದ್ದಾರೆ. ಇದೇ ಮನುವಾದಿಗಳು ರಾಮಲೀಲಾ ಮೈದಾನದಲ್ಲಿ ನೆಹರೂನ ಪ್ರತಿಕೃತಿಗೆ ದಹಿಸಿದ್ರು. ಆದ್ರೆ ಅಂಬೇಡ್ಕರ್ ಅವರ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆಯುವಂತ ರೀತಿಯ ಅಷ್ಟೊಂದು ದುಷ್ಟತನವನ್ನ ತೋರಿಸಿದ್ದಾರೆ. ಅಂದ್ರೆ ತುಳಿತಕ್ಕೊಳಗಾದಂತ ಜನ, ಹಿಂದುಳಿದ ಜನ, ಮಹಿಳೆಯರು, ಇವ್ರ್ಯಾರಿಗೂ ಕೂಡ ಹಕ್ಕು ಪ್ರಾಪ್ತಿ ಆಗಬಾರ್ದು ಅನ್ನುವಂತ ಒಂದು ಮನುವಾದವನ್ನ ಹೇರ್ಲಿಕ್ಕೆ ಇವರು ಹೊರಟಿದ್ದಾರೆ. ಅಂದ್ರೆ ಮನುವಾದ ಏನ್ ಹೇಳುತ್ತೆ, ತುಳಿತಕ್ಕೊಳಗಾದಂತ ಜನ, ದಲಿತರು, ಹಿಂದುಳಿದರು, ಮಹಿಳೆಯರಿಗೆ ಯಾವುದೇ ರೀತಿಯ ಹಕ್ಕು ಇರಬಾರ್ದು, ಯಾವುದೇ ಭೂಮಿಯ ಹಕ್ಕಿರಬಾರ್ದು ಅಂತೇಳಿ ಆ ರೀತಿಯಾದಂತ ಒಂದು ಮನುವಾದವನ್ನ ಧರ್ಮಸ್ಥಳ ಮತ್ತು ಅದನ್ನ ಪೋಷಿಸ್ತಾ ಇರ್ತಕ್ಕಂಥ RSS ಮತ್ತು ಅದು ಪೋಷಿತ ರಾಜಕೀಯ ಪಕ್ಷಗಳು ಇವತ್ತು ಮಾಡ್ತಾ ಇದ್ದಾವೆ. ಅಂದ್ರೆ ಇವರು ಇವತ್ತು ಆ ದೇವಸ್ಥಾನದ ಒಡೆತನವನ್ನ ಇಟ್ಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ ಸಾವಿರಾರು ಎಕರೆಯ ಭೂಮಿಯ ಒಡೆತನವನ್ನ ಇಟ್ಕೊಂಡಿದ್ದಾರೆ. ಯಾರು ಇವರು ಅಂತ ಹೇಳಿದ್ರೆ ಇವರು
ದೇಶದ್ರೋಹಿಗಳಾಗಿದ್ರು, ಬ್ರಿಟಿಷರಿಗೆ ಅಡಿಯಾಳಾಗಿದ್ರು, ಇವರೆಲ್ಲರೂ ಕೂಡ ಜನವಿರೋಧಿಯಾಗಿದ್ದಾರೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ವತಂತ್ರ ನಂತರವೂ ಕೂಡ ಇವತ್ತಿಗೂ ಅದೇ ರೀತಿಯಾದಂತ ಒಂದು ಪಾಳೆಗಾರಿ ಮನೋಭಾವವನ್ನು ಇಟ್ಕೊಂಡು ಇದೇ ಜನ ಒಂದು ಶಿಕ್ಷಣದಲ್ಲಿ ಹಿಡ್ತಾ, ಭೂಮಿಯ ಒಂದು ಒಡೆತನದಲ್ಲಿ ಹಿಡ್ತಾ, ಯಾರೇ ಒಂದು ಸೊಲ್ಲೆತ್ತಿದ್ರು ಕೂಡ ಅವರನ್ನ ಮೇಲ್ಬರ್ದಿರ ತುಳಿಯುವಂತಹ ಜನ ಇವರೇನೆ. ಬುದ್ಧ ಅವ್ರನ್ನ ಒಂದು ಕೆರೆಯಲ್ಲಿ ಎಸ್ತು ಇವರು ಹಿಡಿತಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಇವತ್ತು ರಾಜ್ಯದಲ್ಲಿ ನಾನಾ ಸರ್ಕಾರಗಳು ಬಂದಿದ್ದಾವೆ, ನಾನಾ ಜನ ಬಂದು ಆಳ್ವಿಕೆ ಮಾಡಿದ್ದಾರೆ. ಅಂದ್ರೆ ಉಳುವವನಿಗೆ ಭೂಮಿ ಒಡೆಯ ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿ ಧರ್ಮಸ್ಥಳದಲ್ಲಿ ಕೇಳಲಿಕ್ಕೆ ಹೋದಾಗ ನೂರಾರು ಕೇಸ್ ದಾಖಲಾದಾಗ್ಲೂ ಕೂಡ ಇವತ್ತು ಕೂಡ ಅಲ್ಲಿನ ಜನಕ್ಕೆ ಈ ಭೂಮಿಯ ಹಕ್ಕು ದೊರಕಿಲ್ಲ. ಅಂದ್ರೆ ಇವರು ಸ್ವತಂತ್ರವಾಗಿ ಖಾಸಗಿಯಾಗಿ ಹಲವು ರೀತಿಯ ಹಣಗಳನ್ನ ಸಂಗ್ರಹ ಮಾಡ್ತಾರೆ, ಅದೇ ರೀತಿ ಒಡವೆಗಳನ್ನ ಸಂಗ್ರಹ ಮಾಡ್ತಾರೆ. ಇದನ್ನ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಒಂದು ರೀತಿ ಕೊಲೆಯ ಬೆದರಿಕೆ ಅಥವಾ ಕೊಲೆ ಮಾಡ್ತಾರೆ ಅನ್ನುವಂಥದ್ದಿದೆ. ಇಂಥ ಒಂದು ವ್ಯವಸ್ಥೆ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗಿದೆ. ಇವರು ಯಾಕೆ ಇದನ್ನ ಮಾಡ್ತಾ ಇದ್ದಾರೆ? ಇಡೀ ಧರ್ಮಸ್ಥಳವನ್ನ ಭಾರತಕ್ಕೆ ವ್ಯಾಪಿಸಬೇಕು ಅಂತಿದ್ದಾರೆ. ಅಂದ್ರೆ ಮನುವಾದದ ವಿರುದ್ಧ, ಒಂದು ಅವೈಚಾರಿಕ ವಿರುದ್ಧ ಧ್ವನಿ ಎತ್ತಿದ್ರೆ ಅವ್ರನ್ನ ಕೊಲ್ತಾರೆ. ನಮ್ಮ ಕರ್ನಾಟಕದಲ್ಲಿನೇ ಗೌರಿ ಲಂಕೇಶು, ಕಲಬುರ್ಗಿ ಇಂಥವ್ರನ್ನ ಯಾಕೆ ಕೊಂದ್ರು? ಅವರೇನು ಬಂದೂಕ್ ಹಿಡಿದಿರ್ಲಿಲ್ಲ, ಆದ್ರೆ ಅವರ ವಿಚಾರಧಾರೆಗಳಿಗೆ ಮನುವಾದಕ್ಕೆ ಸಹಮತ ಇರಲಿಲ್ಲ, ಆದ್ರಿಂದ ಕೊಂದ್ರು ಅನ್ನುವಂಥದ್ದು ನೋಡ್ಬೇಕು. ಕೇವಲ ಈ 3 ಜನ ಹೆಣ್ಣು ಮಕ್ಕಳ ವಿಚಾರ ಮಾತ್ರ ಅಲ್ಲ, ಇದಕ್ಕೂ ನ್ಯಾಯ ಸಿಕ್ಬೇಕು. ಅದೇ ರೀತಿ 400ಕ್ಕೂ ಹೆಚ್ಚು ಅಸಹಜವಾದಂತ ಸಾವೇನಿದೆ, ಮಹಿಳೆಯರ ಮೇಲೆ ಅತ್ಯಾಚಾರ ಏನಾಗಿದ್ದಾರೆ, ಮಹಿಳೆಯರು ಏನ್ ಕಾಣೆ ಆಗಿದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ ನಮಗೆ ನ್ಯಾಯ ಬೇಕಾಗುತ್ತೆ. ಯಾವ ರೀತಿಯ ಕಣ್ಮರೆ ಆಗಿದ್ದಾರೆ ಅಂತೇಳಿ ನಮಗ್ ಗೊತ್ತಿಲ್ಲ, ಆದ್ರೆ ಯಾಕೆ ಕಣ್ಮರೆ ಆದ್ರು ಅಂತೇಳಿ ಸರ್ಕಾರ ಕಂಡುಹಿಡಿಬೇಕು. ಅಂದ್ರೆ ಅದೇ ರೀತಿ ಕೇವಲ ಭೂಮಿಗಾಗಿ ಮತ್ತು ಇನ್ಯಾವುದೋ ಕಾರಣಕ್ಕಾಗಿ ಮಾತ್ರ ಅಲ್ಲ, ಅಲ್ಲಿ ಈ ಭೂಮಿಯನ್ನು ಅಗಿಬೇಕಾದ್ರೆ 4 ವರ್ಷದ ಒಂದು ಮಗುವಿನ ಒಂದು ಮೃತದೇಹವು ಕೂಡ ಸಿಕ್ತು ಅಂತೇಳಿ, ಅಂದ್ರೆ ಅಲ್ಲಿ ಸಣ್ಣ ಸಣ್ಣ ದೀಪಗಳು ಕೂಡ ಉರಿದಿತ್ತು ಅಂತೇಳಿ. ಅಂದ್ರೆ ಇಲ್ಲಿ ಕೊಲೆ, ಅದೇ ರೀತಿ ಅಪಹರಣ, ಅದೇ ರೀತಿ ಮಾನವ ಬಲಿ ಕೂಡ ಇಲ್ಲಿ ನಡೀತಾ ಇದೆ. ಹಾಗಾಗಿ ಎಲ್ಲ ವಿಚಾರದಲ್ಲೂ ಕೂಡ ನಾವು ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದೀವಿ. ಇತ್ತೀಚೆಗೆ ಒಬ್ರು ಈ ಪೌರ ಕಾರ್ಮಿಕರು ಅಲ್ಲಿ ಬಂದು ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿ ಪೌರ ಕಾರ್ಮಿಕರು ನೂರಾರು ಸಂಖ್ಯೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಏನ್ ವೇತನ ಕೊಡ್ತಾ ಇದ್ದಾರೆ ಅಂತೇಳಿ ಇವತ್ತು ನಾವು ನೋಡಿದ್ರೆ ಅತ್ಯಂತ ನಿಕೃಷ್ಟ ಪರಿಸ್ಥಿತಿಲಿ ಇದ್ದಾರೆ. ಯಾರು ಸತ್ಯವನ್ನ ಹೇಳಲಿಕ್ಕೆ ಬಂದ್ರು ಆ ಒಂದು ಪೌರ ಕಾರ್ಮಿಕರು ಅವರ ಮೇಲೆ ಇವತ್ತು ಕೇಸಿನ ದಾಖಲಿಸಿ ಅವ್ರಿಗೆ ತೊಂದರೆ ಕೊಡಕ್ ನೋಡ್ತಾ ಇದ್ದಾರೆ. ಹಾಗಾಗಿ ನಾವು ಆಗ್ರಹಿಸಬೇಕಾಗಿದೆ, ಅವ್ರನ್ನ ರಕ್ಷಣೆ ಮಾಡಬೇಕಾಗಿದೆ. ಈ SIT ತಂಡ ರಚನೆ ಆಗಿದೆ. ನಾವು ಹೇಳುವಂತದ್ದು ಅವರಿಗೆ ಒಂದು ಫ್ರೀ ಹ್ಯಾಂಡ್ ಕೊಡಬೇಕು ಅನ್ನುವಂತ ಸಂದರ್ಭದಲ್ಲೇನೆ ಇಲ್ಲಿ ಏನಾಗ್ತಾ ಇದೆ, ಒಬ್ರು ಮುಂದಕ್ಕೆ ಕೇಳಿದ್ರೆ ಇನ್ನೊಬ್ರು ಹಿಂದಕ್ಕೆ ಕೇಳಿತಾ ಇದ್ದಾರೆ. ಅಂದ್ರೆ ಅದರರ್ಥ SITಯಲ್ಲಿ ಸರಿಯಾದಂತ ಒಂದು ಸಮಗ್ರವಾದಂತ ನ್ಯಾಯಸಮ್ಮತವಾದಂತ ತನಿಖೆ ನಡೀಬೇಕು ಅಂತೇಳಿ. ಅಂದ್ರೆ ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥ ಈ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂದಾಗ ನಾವೆಲ್ಲರೂ ಕೂಡ, ಅದು ಹಿಂದೂ ಧರ್ಮವೋ ಅಥವಾ ನಾವು ಯಾವ ಒಂದು ಧರ್ಮದಲ್ಲಿ ನಂಬಿಕೆ ಇಟ್ಟಿದ್ದೀವಿ ಅಥವಾ ನಮ್ಮ ನಂಬಿಕೆಗಳೇನಿದ್ದಾವೆ ಆ ನಂಬಿಕೆಗಳ ಆಧಾರದಲ್ಲಿ ನಾವು ಹೋರಾಡಬೇಕಾಗಿದೆ. ಅಂದ್ರೆ ಇವತ್ತು ಸರ್ಕಾರದಲ್ಲೂ ಕೂಡ ಹಗ್ಗದ ಜಗ್ಗಾಟ ನಡೀತಾ ಇದೆ. ಕೆಲವೊಬ್ರು ಇದು ಒಳ್ಳೆಯದು ಧರ್ಮಸ್ಥಳ ಅಂತಾರೆ, ಕೆಲವೊಬ್ರು ಕೆಟ್ಟದ್ದು ಅಂತೇಳಿ ಹೇಳ್ತಾರೆ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಅಂತಿದ್ದೀನಿ. ಇದೊಂದು ರೀತಿಯಾದಂತ ಒಂದು ಎಲ್ಲೋ ಅಲರ್ಟ್ ಅಲ್ಲ, ಏನೋ ಸಣ್ಣದಾಗಿ ಮಳೆ ಬಂದು ಹೋಗುತ್ತೆ ಅಂತೇಳಿ, ಇದು ದೊಡ್ಡ ಪ್ರವಾಹದ ರೀತಿಯಲ್ಲಿ ಬರುವಂತ ಒಂದು ಕೆಂಪು ಸಾಗರ ಅನ್ನುವಂತ ರೀತಿಯಲ್ಲಿ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾವೊಂದು ನಮ್ಮ ಒಂದು ಅತ್ಯುತ್ತಮವಾದಂತ ಒಂದು ಹಕ್ಕನ್ನ ಮತ್ತು ಪುಸ್ತಕವನ್ನ ರಕ್ಷಣೆ ಮಾಡಿಕೊಳ್ಬೇಕು. ಅದೇನಂತ ಹೇಳಿದ್ರೆ ಒಂದು ಸಮಾಜವಾದಿ, ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕವಾದಂತ ಎಲ್ಲರ ನಡುವೆ ಸೋದರ ಭಾವ ಇರತಕ್ಕಂತ ಸಮಾನತೆ ಕಾಣುವಂತಹ ಸಂವಿಧಾನವನ್ನು ನಾವು ಇವತ್ತು ರಕ್ಷಣೆ ಮಾಡಬೇಕಾಗಿದೆ. ಅಂದ್ರೆ ಮನುವಾದ ಸೋಲ್ಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಓಟನ್ನ ಕಳ್ತನ ಮಾಡಿಕೊಂಡು ಒಂದಲ್ಲ ಒಂದು ರೀತಿ ಅಧಿಕಾರವನ್ನು ಹಿಡಿಬೇಕು ಅಂತೇಳಿ
ಮನುಸ್ಮೃತಿಯವರು ತರಬೇಕು ಅಂತೇಳಿ ಮನುಸ್ಮೃತಿಯ ಪ್ರಕಾರವಾಗಿ ಆಳ್ವಿಕೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಿರೋರು, ಅದೇ ರೀತಿ ಧರ್ಮಸ್ಥಳದಲ್ಲಿರೋರು ಇಬ್ರು ಕೂಡ ಬ್ರಿಟಿಷರ ಒಂದು ಬಾಲಬುಡಕರಾಗಿದ್ರು, ಬ್ರಿಟಿಷರ ಜೊತೆಗಿದ್ರು ಅಂತ ಹೇಳಿ. ಹಾಗಾಗಿ ಇವತ್ತು ಅವರು ಶಿಕ್ಷಣವನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕಾದ್ರೆ ಅಂದ್ರೆ ಬಡ ಮಕ್ಕಳು ಯಾವುದೇ ರೀತಿ ಶಿಕ್ಷಣ ಪಡಿಬಾರದು, ಒಂದು ಭೂಮಿಯನ್ನು ಹಿಡಿದಿಟ್ಕೊಳ್ಬೇಕಾದ್ರೆ ಮಹಿಳೆಯರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಇರಬಾರ್ದು ಅನ್ನುವಂತ ಸಂದರ್ಭದಲ್ಲಿ ಮನುಸ್ಮೃತಿಯಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಹಕ್ಕನ್ನ ಕೊಡದೇ ಇರೋ ಸಂದರ್ಭದಲ್ಲಿ ಇಂಥ ಒಂದು ಮನುಸ್ಮೃತಿಯ ಸಂವಿಧಾನ ತರಬೇಕಾದಾಗ ನಾವು ನಮ್ಮ ದೇಶದ ಸಂವಿಧಾನವನ್ನ ಕಾಪಾಡಬೇಕಾಗುತ್ತೆ. ಇದರಲ್ಲಿ ಪ್ರಜಾಸತ್ತಾತ್ಮಕವಾದಂತ ಒಂದು ಸಹೋದರತ್ವದ ಒಂದು ಸಮಾನತೆಯ ಒಂದು ಸಂವಿಧಾನವನ್ನ ನಾವೆಲ್ಲರೂ ಕಾಪಾಡೋಣ. ನೀವು ಎಲ್ಲೇ ಕರೀರಿ, ಯಾವಾಗಲೇ ಕರೀರಿ, ನಾವೆಲ್ಲೇ ಇದ್ರೂ ಕೂಡ ನಿಮ್ಮ ಹೋರಾಟದ ಜೊತೆಗೆ ನಾವು ಬರ್ತೀವಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಕೆಂಬಾವುಟ ಇರ್ಲಿ ಇಲ್ಲದೆ ಇರ್ಲಿ ಯಾರೆಲ್ಲ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾರೆ ಅವ್ರ ಜೊತೆಗೆ ಇರ್ತೀವಿ ಅಂತೇಳಿ ಅವ್ರ ಧನ್ಯವಾದವನ್ನ ಮತ್ತು ಕ್ರಾಂತಿ ಚಿರಾಯವಾಗ್ಲಿ ಅಂತೇಳಿ ಅವ್ರ ಮಾತನ್ನ ಮುಗಿಸಿದ್ದಾರೆ.